ಎರಡರಲ್ಲೂ ಇರುವಂಥ ವ್ಯತ್ಯಾಸವನ್ನು ನೀವೇ ನೋಡಬೇಕು. ಜನಸಾಮಾನ್ಯರು ಓಡಾಡುವಂಥ ರಸ್ತೆಗಳು ಹೇಗಿದೆ, ನಮ್ಮ ಗಣ್ಯ ವ್ಯಕ್ತಿಗಳು ಧನಮಾನ್ಯರು ಓಡಾಡುವಂಥ ರಸ್ತೆಗಳು. ಸ್ಕ್ರೀನ್ ಮೇಲೆ ನೋಡಿ, ಜನಸಾಮಾನ್ಯರು ಓಡಾಡುವಂಥ ರಸ್ತೆ ಹೆಂಗಿದೆ ನೋಡಿ. ಬಸ್ ಸಂಚಾರಕ್ಕೆ ಕಂಟಕ, ಗುಂಡಿಗಳು, ಬಿದ್ದು ಕೈಕಾಲು ಮುರ್ಕೊಳ್ಳೋದು ಇರಲಿ, ಪ್ರಾಣನೇ ಹೋಗುತ್ತೆ. ಮ್ಯಾನ್ಹೋಲ್ಗಳು, ಇದ್ರ ಮೇಲೆ ಗಾಡಿ ಹೋದರೆ ನಾವು ಮುಂದೆ 2 ಸೆಕೆಂಡಲ್ಲಿ ಬೀಳ್ತೀವಿ. ಈ ರೀತಿಯ ಪರಿಸ್ಥಿತಿ ನೋಡಿ. ಅಲ್ಲಿ ಕಾರ್ಗಳು ಗುಂಡಿಗೆ ಇಳೀತು ಅಂತಂದ್ರೆ ಹಿಂದೆ ಬಂದು ಒಂದು ಗಾಡಿ ಗುದ್ದು ಬಿಡುತ್ತೆ. ಈ ರೀತಿಯ ಪರಿಸ್ಥಿತಿ. ಇದು ಜನಸಾಮಾನ್ಯರ ರಸ್ತೆ. ಆಟೋಗಳು ಪರದಾಡುತ್ತೆ, ಬೈಕ್ ಸವಾರರು ಪರದಾಡ್ತಾರೆ, ಕಾರ್ಗಳು ಹೋಗೋದು ಬರೋದು ಪರದಾಡುತ್ತೆ. 1 2 ಸೀನ್ ಕಟ್ಟಾದ್ರೆ ಇಲ್ಲಿ ನೋಡಿ, CM DCM ಮನೆ ರಸ್ತೆ. ಅಬ್ಬಾ ಏನ್ ರಸ್ತೆ ನೋಡ್ರಿ. ಇಲ್ಲಿ ಒಂದು ಕಡೆ ಆದ್ರೂ ಝೂಮ್ ಆಗಿ ತೋರಿಸ್ತೀವಿ, ನಾವು ಫುಲ್ ಝೂಮ್ ಆಗಿ ತೋರಿಸ್ತೀವಿ. ಒಂದು ಕಡೆ ಆದ್ರೂ ಗುಂಡಿ ಕಾಣಿಸ್ತಾ ಇದೆಯಾ, ಒಂದು ಕಡೆ ಆದ್ರೂ ಸಮಸ್ಯೆ ಇದೆಯಾ, ಒಂದು ಕಡೆ ಆದ್ರೂ ಮ್ಯಾನ್ಹೋಲ್ ಕಾಣಿಸ್ತಾ ಇದೆಯಾ, ಒಂದು ಕಡೆ ಆದ್ರೂ ಸಮಸ್ಯೆ ಇದೆಯಾ. ಅವ್ರಿಗೇನು ತೊಂದರೆ ಆಗಬಾರ್ದು, ಆರಾಮಾಗಿ ಹೋಗ್ಬೇಕು, ಆರಾಮಾಗಿ ಬರಬೇಕು. ಇಂಥ ಅತ್ಯದ್ಭುತವಾದಂತಹ ರಸ್ತೆಗಳು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮನೆ ಮುಂದೆ. ನೀವು ಬಿದ್ದು ಸಾಯಿರಿ, ನಿಮ್ಮನ್ನು ಯಾರು ಕೇಳ್ತಾರೆ? ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇದಕ್ಕಿಂತ ಉದಾಹರಣೆ ಬೇಕಾ? ಜನಸಾಮಾನ್ಯರು ನೋಡ್ತಾ ಇದ್ದಾರೆ, ಜನಪ್ರತಿನಿಧಿಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೋಡಿ, CM DCM ಮನೆ ರಸ್ತೆ, ಆ ಕಡೆ ಜನಸಾಮಾನ್ಯರ ರಸ್ತೆ. ಇದು ಚಿತ್ರಣ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಅಂತ ಶಪಥ ಮಾಡಿದ್ದ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂತ ಅನ್ನುವಂಥ ಪ್ರಶ್ನೆ ಇದೆ. ಸಿಲಿಕಾನ್ ಸಿಟಿಯಲ್ಲಿನ ಗುಂಡಿಗಳನ್ನು ಮುಚ್ಚಿದೆಯಾ? ಮಾರ್ಚ್ ತಿಂಗಳವರೆಗೂ ಸರ್ಕಾರ ಮುಚ್ಚಿದ ಗುಂಡಿಗಳು ಎಷ್ಟು ಅಂತ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಬೆಂಗಳೂರಿನ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ, ಇನ್ನೊಂದು ಗುಂಡಿ ಸಿಟಿ ಅಂತ ಸೇರಿಸ್ಕೊಂಡ್ಬಿಡುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಗುಂಡಿಗಳಿದೆ, ಏನೆಲ್ಲ ತೊಂದರೆ ಆಗ್ತಾ ಇದೆ, ಗುಂಡಿಗಳ ಲೆಕ್ಕವನ್ನು ಕೊಡ್ತೀವಿ ನಾವು, ಬರೆದಿಟ್ಕೊಳ್ಳಿ. ಜನಪ್ರತಿನಿಧಿಗಳು ನಮ್ಮನ್ನು ಆಳುವಂಥವ್ರಿಗೆ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ರಸ್ತೆ ಗುಂಡಿಗಳಿದೆ, ಎಷ್ಟು ಮುಚ್ತೀರಿ ನೋಡಿ. ಬೆಂಗಳೂರು ಕೇಂದ್ರದಲ್ಲಿ ರಸ್ತೆ ಗುಂಡಿಗಳಿರೋದು 2735 ವೀಕ್ಷಕರೇ. ಮುಚ್ಚಿರುವ ಗುಂಡಿ 2657, ಬಾಕಿ ಇರುವ ಗುಂಡಿಗಳು 78. ಆ 78 ಗುಂಡಿಗಳು ಎಷ್ಟು ಜನರನ್ನ ಬಲಿ ತಗೊಳುತ್ತೆ ಗೊತ್ತಿಲ್ಲ. ಇದನ್ನ ಮುಚ್ಚೋದಕ್ಕೆ ಎಷ್ಟು ವರ್ಷ ತಗೊಂಡ್ರು? ಇನ್ನು ಪೂರ್ವ ಬೆಂಗಳೂರು ರಸ್ತೆ ಗುಂಡಿ ಇರೋದು 7340, ಮುಚ್ಚಿರುವಂತಹ ಗುಂಡಿಗಳ ಸಂಖ್ಯೆ 6935. ಬಾಕಿ ಗುಂಡಿಗಳು ಮುಚ್ಚಬೇಕಾಗಿರೋದು 405 ವೀಕ್ಷಕರೇ. ಇನ್ನು ಬೆಂಗಳೂರು ಪಶ್ಚಿಮಕ್ಕೆ ಬರೋಣ, ಅಲ್ಲಿ ರಸ್ತೆ ಗುಂಡಿಗಳಿರೋದು 8195, ಮುಚ್ಚಿರುವಂಥ ಗುಂಡಿಗಳ ಸಂಖ್ಯೆ 8064. ಬಾಕಿ ಗುಂಡಿಗಳನ್ನು ಮುಚ್ಚಬೇಕಾಗಿರೋದು 131. ಇನ್ನು ಬೆಂಗಳೂರು ಉತ್ತರ ರಸ್ತೆ ಗುಂಡಿಗಳಿರೋದು 18246, ಮುಚ್ಚಿರುವ ಗುಂಡಿಗಳ ಸಂಖ್ಯೆ 17788. ಬಾಕಿ ಗುಂಡಿಗಳಿರೋದು 458. ಬೆಂಗಳೂರು ಸೌತ್ಗೆ ಹೋಗೋಣ, ರಸ್ತೆ ಗುಂಡಿಗಳಿರೋದಲ್ಲಿ 4634, ಮುಚ್ಚಿರುವ ಗುಂಡಿಗಳ ಸಂಖ್ಯೆ 4443, ಬಾಕಿ ಇರೋದು 191. ಇಡೀ ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ಕೂಡ ಎಷ್ಟು ಗುಂಡಿಗಳಿದೆ, ಎಷ್ಟು ಗುಂಡಿಗಳನ್ನು ಮುಚ್ಚಿದ್ದಾರೆ, ಎಷ್ಟು ಗುಂಡಿಗಳು ಬಾಕಿ ಇದೆ, ಪಿನ್ ಟು ಪಿಂಟ್ ಲೆಕ್ಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವುಗಳನ್ನು ಯಾವಾಗ ಮುಚ್ತೀರಿ, ಜನ ಯಾವುದೇ ಚಿಂತೆ ಇಲ್ಲದೆ, ಯಾವುದೇ ಭಯ ಇಲ್ಲದೆ ಆರಾಮಾಗಿ ಓಡಾಡುವಂತಹ ಅನುಕೂಲಕರ ವಾತಾವರಣ ಯಾವಾಗ ಸೃಷ್ಟಿ ಮಾಡ್ತೀರಿ ವಿಚಾರ ಮಾಡಿ. ಎರಡರಲ್ಲೂ ಇರುವಂಥ ವ್ಯತ್ಯಾಸವನ್ನು ನೀವೇ ನೋಡಬೇಕು. ಜನಸಾಮಾನ್ಯರು ಓಡಾಡುವಂಥ ರಸ್ತೆಗಳು ಹೇಗಿದೆ, ನಮ್ಮ ಗಣ್ಯ ವ್ಯಕ್ತಿಗಳು ಧನಮಾನ್ಯರು ಓಡಾಡುವಂಥ ರಸ್ತೆಗಳು. ಸ್ಕ್ರೀನ್ ಮೇಲೆ ನೋಡಿ, ಜನಸಾಮಾನ್ಯರು ಓಡಾಡುವಂಥ ರಸ್ತೆ ಹೆಂಗಿದೆ ನೋಡಿ. ಬಸ್ ಸಂಚಾರಕ್ಕೆ ಕಂಟಕ, ಗುಂಡಿಗಳು,
ಬಿದ್ದು ಕೈಕಾಲು ಮುರ್ಕೊಳ್ಳೋದಿರಲಿ, ಪ್ರಾಣನೇ ಹೋಗುತ್ತೆ. ಮ್ಯಾನುವಲ್ಗಳು ಇದ್ರ ಮೇಲೆ ಗಾಡಿ ಹೋದರೆ ನಾವು ಮುಂದೆ 2 ಸೆಕೆಂಡಲ್ಲಿ ಬೀಳ್ತೀವಿ. ಈ ರೀತಿಯ ಪರಿಸ್ಥಿತಿ ನೋಡಿ. ಅಲ್ಲಿ ಕಾರ್ಗಳು ಗುಂಡಿಗೆ ಇಳೀತು ಅಂತಂದ್ರೆ ಹಿಂದೆ ಬಂದು ಒಂದು ಗಾಡಿ ಗುದ್ದು ಬಿಡುತ್ತೆ. ಈ ರೀತಿಯ ಪರಿಸ್ಥಿತಿ. ಇದು ಜನಸಾಮಾನ್ಯರ ರಸ್ತೆ. ಆಟೋಗಳು ಪರದಾಡುತ್ತೆ, ಬೈಕ್ ಸವಾರರು ಪರದಾಡ್ತಾರೆ, ಕಾರ್ಗಳು ಹೋಗೋದು ಬರೋದು ಪರದಾಡುತ್ತೆ. 1 2 ಸೀನ್ ಕಟ್ಟಾದ್ರೆ ಇಲ್ಲಿ ನೋಡಿ, CM DCM ಮನೆ ರಸ್ತೆ. ಅಬ್ಬಾ ಏನ್ ರಸ್ತೆ ನೋಡ್ರಿ. ಇಲ್ಲಿ ಒಂದು ಕಡೆ ಆದ್ರೂ ಝೂಮ್ ಆಗಿ ತೋರಿಸ್ತೀವಿ ನಾವು, ಫುಲ್ ಝೂಮ್ ಆಗಿ ತೋರಿಸ್ತೀವಿ. ಒಂದು ಕಡೆ ಆದ್ರೂ ಗುಂಡಿ ಕಾಣಿಸ್ತಾ ಇದೆಯಾ, ಒಂದು ಕಡೆ ಆದ್ರೂ ಸಮಸ್ಯೆ ಇದೆಯಾ, ಒಂದು ಕಡೆ ಆದ್ರೂ ಮ್ಯಾನುವಲ್ ಕಾಣಿಸ್ತಾ ಇದೆಯಾ, ಒಂದು ಕಡೆ ಆದ್ರೂ ಸಮಸ್ಯೆ ಇದೆಯಾ? ಅವ್ರಿಗೇನು ತೊಂದರೆ ಆಗಬಾರ್ದು, ಆರಾಮಾಗಿ ಹೋಗ್ಬೇಕು, ಆರಾಮಾಗಿ ಬರಬೇಕು. ಇಂಥ ಅತ್ಯದ್ಭುತವಾದಂತಹ ರಸ್ತೆಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮನೆ ಮುಂದೆ. ನೀವು ಬಿದ್ದು ಸಾಯಿರಿ, ನಿಮ್ಮನ್ನ ಯಾರು ಕೇಳ್ತಾರೆ? ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇದಕ್ಕಿಂತ ಉದಾಹರಣೆ ಬೇಕಾ? ಜನಸಾಮಾನ್ಯರು ನೋಡ್ತಾ ಇದ್ದಾರೆ, ಜನಪ್ರತಿನಿಧಿಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೋಡಿ, CM DCM ಮನೆ ರಸ್ತೆ, ಆ ಕಡೆ ಜನಸಾಮಾನ್ಯರ ರಸ್ತೆ. ಇದು ಚಿತ್ರಣ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ತೀವಿ ಅಂತ ಶಪಥ ಮಾಡಿದ್ದ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂತಾ ಅನ್ನುವಂಥ ಪ್ರಶ್ನೆ ಇದೆ. ಸಿಲಿಕಾನ್ ಸಿಟಿಯಲ್ಲಿನ ಗುಂಡಿಗಳನ್ನ ಮುಚ್ಚಿದೆಯಾ? ಮಾರ್ಚ್ ತಿಂಗಳವರೆಗೂ ಸರ್ಕಾರ ಮುಚ್ಚಿದ ಗುಂಡಿಗಳು ಎಷ್ಟು ಅಂತ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಬೆಂಗಳೂರಿನ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ, ಇನ್ನೊಂದು ಗುಂಡಿ ಸಿಟಿ ಅಂತ ಸೇರಿಸ್ಕೊಂಡ್ಬಿಡುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಗುಂಡಿಗಳಿದೆ, ಏನೆಲ್ಲ ತೊಂದರೆ ಆಗ್ತಾ ಇದೆ, ಗುಂಡಿಗಳ ಲೆಕ್ಕವನ್ನು ಕೊಡ್ತೀವಿ ನಾವು, ಬರೆದಿಟ್ಕೊಳ್ಳಿ. ಜನಪ್ರತಿನಿಧಿಗಳು ನಮ್ಮನ್ನು ಆಳುವಂಥವ್ರಿಗೆ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ರಸ್ತೆ ಗುಂಡಿಗಳಿದೆ, ಎಷ್ಟು ಮುಚ್ತೀರಿ ನೋಡಿ. ಬೆಂಗಳೂರು ಕೇಂದ್ರದಲ್ಲಿ ರಸ್ತೆ ಗುಂಡಿಗಳಿರೋದು 2735 ವೀಕ್ಷಕರೇ. ಮುಚ್ಚಿರುವ ಗುಂಡಿ 2657. ಬಾಕಿ ಇರುವ ಗುಂಡಿಗಳು 78. ಆ 78 ಗುಂಡಿಗಳು ಎಷ್ಟು ಜನರನ್ನ ಬಲಿ ತಗೊಳುತ್ತೆ ಗೊತ್ತಿಲ್ಲ. ಇದನ್ನ ಮುಚ್ಚೋದಕ್ಕೆ ಎಷ್ಟು ವರ್ಷ ತಗೊಂಡ್ರು? ಇನ್ನು ಪೂರ್ವ ಬೆಂಗಳೂರು ರಸ್ತೆ ಗುಂಡಿ ಇರೋದು 7340. ಮುಚ್ಚಿರುವಂತಹ ಗುಂಡಿಗಳ ಸಂಖ್ಯೆ 6935. ಬಾಕಿ ಗುಂಡಿಗಳು ಮುಚ್ಚಬೇಕಾಗಿರೋದು 405 ವೀಕ್ಷಕರೇ. ಇನ್ನು ಬೆಂಗಳೂರು ಪಶ್ಚಿಮಕ್ಕೆ ಬರೋಣ. ಅಲ್ಲಿ ರಸ್ತೆ ಗುಂಡಿಗಳಿರೋದು 8195. ಮುಚ್ಚಿರುವಂಥ ಗುಂಡಿಗಳ ಸಂಖ್ಯೆ 8064. ಬಾಕಿ ಗುಂಡಿಗಳನ್ನು ಮುಚ್ಚಬೇಕಾಗಿರೋದು 131. ಇನ್ನು ಬೆಂಗಳೂರು ಉತ್ತರ ರಸ್ತೆ ಗುಂಡಿಗಳಿರೋದು 18246. ಮುಚ್ಚಿರುವ ಗುಂಡಿಗಳ ಸಂಖ್ಯೆ 17788. ಬಾಕಿ ಗುಂಡಿಗಳಿರೋದು 458. ಬೆಂಗಳೂರು ಸೌತ್ಗೆ ಹೋಗೋಣ. ರಸ್ತೆ ಗುಂಡಿಗಳಿರೋದಲ್ಲಿ 4634. ಮುಚ್ಚಿರುವ ಗುಂಡಿಗಳ ಸಂಖ್ಯೆ 4443. ಬಾಕಿ ಇರೋದು 191. ಇಡೀ ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ಕೂಡ ಎಷ್ಟು ಗುಂಡಿಗಳಿದೆ, ಎಷ್ಟು ಗುಂಡಿಗಳನ್ನು ಮುಚ್ಚಿದ್ದಾರೆ, ಎಷ್ಟು ಗುಂಡಿಗಳು ಬಾಕಿ ಇದೆ, ಪಿನ್ ಟು ಪಿಂಟ್ ಲೆಕ್ಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವುಗಳನ್ನು ಯಾವಾಗ ಮುಚ್ತೀರಿ, ಜನ ಯಾವುದೇ ಚಿಂತೆ ಇಲ್ಲದೆ, ಯಾವುದೇ ಭಯ ಇಲ್ಲದೆ ಆರಾಮಾಗಿ ಓಡಾಡುವಂತಹ ಅನುಕೂಲಕರ ವಾತಾವರಣ ಯಾವಾಗ ಸೃಷ್ಟಿ ಮಾಡ್ತೀರಿ ವಿಚಾರ ಮಾಡಿ. ಎರಡರಲ್ಲೂ ಇರುವಂಥ ವ್ಯತ್ಯಾಸವನ್ನು ನೀವೇ ನೋಡಬೇಕು. ಜನಸಾಮಾನ್ಯರು ಓಡಾಡುವಂಥ ರಸ್ತೆಗಳು ಹೇಗಿದೆ, ನಮ್ಮ ಗಣ್ಯ ವ್ಯಕ್ತಿಗಳು, ಧನಮಾನ್ಯರು ಓಡಾಡುವಂಥ ರಸ್ತೆಗಳು ಸ್ಕ್ರೀನ್ ಮೇಲೆ ನೋಡಿ. ಜನಸಾಮಾನ್ಯರು ಓಡಾಡುವಂಥ ರಸ್ತೆ ಹೆಂಗಿದೆ ನೋಡಿ. ಬಸ್ ಸಂಚಾರಕ್ಕೆ ಕಂಟಕ, ಗುಂಡಿಗಳು, ಬಿದ್ದು ಕೈಕಾಲು ಮುರ್ಕೊಳ್ಳೋದಿರಲಿ, ಪ್ರಾಣನೇ ಹೋಗುತ್ತೆ. ಮ್ಯಾನುವಲ್ಗಳು ಇದ್ರ ಮೇಲೆ ಗಾಡಿ ಹೋದರೆ ನಾವು ಮುಂದೆ 2 ಸೆಕೆಂಡಲ್ಲಿ ಬೀಳ್ತೀವಿ. ಈ ರೀತಿಯ ಪರಿಸ್ಥಿತಿ ನೋಡಿ. ಅಲ್ಲಿ ಕಾರ್ಗಳು ಗುಂಡಿಗೆ ಇಳೀತು ಅಂತಂದ್ರೆ ಹಿಂದೆ ಬಂದು ಒಂದು ಗಾಡಿ ಗುದ್ದು ಬಿಡುತ್ತೆ. ಈ ರೀತಿಯ ಪರಿಸ್ಥಿತಿ. ಇದು ಜನಸಾಮಾನ್ಯರ ರಸ್ತೆ. ಆಟೋಗಳು ಪರದಾಡುತ್ತೆ, ಬೈಕ್ ಸವಾರರು ಪರದಾಡ್ತಾರೆ, ಕಾರ್ಗಳು ಹೋಗೋದು ಬರೋದು ಪರದಾಡುತ್ತೆ.
ಒಂದ ಎರಡ ಸೀನ್ ಕಟ್ಟಾದ್ರೆ ಇಲ್ಲಿ ನೋಡಿ, CM DCM ಮನೆ ರಸ್ತೆ, ಅಬ್ಬಾ ಏನ್ ರಸ್ತೆ ನೋಡ್ರಿ. ಇಲ್ಲಿ ಒಂದು ಕಡೆ ಆದ್ರೂ ಝೂಮ್ ಆಗಿ ತೋರಿಸ್ತೀವಿ, ನಾವು ಫುಲ್ ಝೂಮ್ ಆಗಿ ತೋರಿಸ್ತೀವಿ. ಒಂದು ಕಡೆ ಆದ್ರೂ ಗುಂಡಿ ಕಾಣಿಸ್ತಾ ಇದೆಯಾ, ಒಂದು ಕಡೆ ಆದ್ರೂ ಸಮಸ್ಯೆ ಇದೆಯಾ, ಒಂದು ಕಡೆ ಆದ್ರೂ ಮ್ಯಾನುವಲ್ ಕಾಣಿಸ್ತಾ ಇದೆಯಾ, ಒಂದು ಕಡೆ ಆದ್ರೂ ಸಮಸ್ಯೆ ಇದೆಯಾ, ಅವ್ರಿಗೇನು ತೊಂದರೆ ಆಗಬಾರ್ದು. ಆರಾಮಾಗಿ ಹೋಗ್ಬೇಕು, ಆರಾಮಾಗಿ ಬರಬೇಕು. ಇಂಥ ಅತ್ಯದ್ಭುತವಾದಂತಹ ರಸ್ತೆಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮನೆ ಮುಂದೆ. ನೀವು ಬಿದ್ದು ಸಾಯಿರಿ, ನಿಮ್ಮನ್ನ ಯಾರು ಕೇಳ್ತಾರೆ? ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇದಕ್ಕಿಂತ ಉದಾಹರಣೆ ಬೇಕಾ? ಜನಸಾಮಾನ್ಯರು ನೋಡ್ತಾ ಇದ್ದಾರೆ, ಜನಪ್ರತಿನಿಧಿಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೋಡಿ, CM DCM ಮನೆ ರಸ್ತೆ, ಆ ಕಡೆ ಜನಸಾಮಾನ್ಯರ ರಸ್ತೆ. ಇದು ಚಿತ್ರಣ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ತೀವಿ ಅಂತ ಶಪಥ ಮಾಡಿದ್ದ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂತಾ ಅನ್ನುವಂಥ ಪ್ರಶ್ನೆ ಇದೆ. ಸಿಲಿಕಾನ್ ಸಿಟಿಯಲ್ಲಿನ ಗುಂಡಿಗಳನ್ನ ಮುಚ್ಚಿದೆಯಾ? ಮಾರ್ಚ್ ತಿಂಗಳವರೆಗೂ ಸರ್ಕಾರ ಮುಚ್ಚಿದ ಗುಂಡಿಗಳು ಎಷ್ಟು ಅಂತ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಬೆಂಗಳೂರಿನ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ, ಇನ್ನೊಂದು ಗುಂಡಿ ಸಿಟಿ ಅಂತ ಸೇರಿಸ್ಕೊಂಡ್ಬಿಡುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಗುಂಡಿಗಳಿದೆ, ಏನೆಲ್ಲ ತೊಂದರೆ ಆಗ್ತಾ ಇದೆ, ಗುಂಡಿಗಳ ಲೆಕ್ಕವನ್ನು ಕೊಡ್ತೀವಿ ನಾವು, ಬರೆದಿಟ್ಕೊಳ್ಳಿ. ಜನಪ್ರತಿನಿಧಿಗಳು ನಮ್ಮನ್ನ ಆಳುವಂಥವ್ರಿಗೆ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ರಸ್ತೆ ಗುಂಡಿಗಳಿದೆ, ಎಷ್ಟು ಮುಚ್ತೀರಿ ನೋಡಿ. ಬೆಂಗಳೂರು ಕೇಂದ್ರದಲ್ಲಿ ರಸ್ತೆ ಗುಂಡಿಗಳಿರೋದು 2735 ವೀಕ್ಷಕರೇ. ಮುಚ್ಚಿರುವ ಗುಂಡಿ 2657, ಬಾಕಿ ಇರುವ ಗುಂಡಿಗಳು 78. ಆ 78 ಗುಂಡಿಗಳು ಎಷ್ಟು ಜನರನ್ನ ಬಲಿ ತಗೊಳುತ್ತೆ ಗೊತ್ತಿಲ್ಲ. ಇದನ್ನ ಮುಚ್ಚೋದಕ್ಕೆ ಎಷ್ಟು ವರ್ಷ ತಗೊಂಡ್ರು? ಇನ್ನು ಪೂರ್ವ ಬೆಂಗಳೂರು ರಸ್ತೆ ಗುಂಡಿ ಇರೋದು 7340, ಮುಚ್ಚಿರುವಂತಹ ಗುಂಡಿಗಳ ಸಂಖ್ಯೆ 6935, ಬಾಕಿ ಗುಂಡಿಗಳು ಮುಚ್ಚಬೇಕಾಗಿರೋದು 405 ವೀಕ್ಷಕರೇ. ಇನ್ನು ಬೆಂಗಳೂರು ಪಶ್ಚಿಮಕ್ಕೆ ಬರೋಣ, ಅಲ್ಲಿ ರಸ್ತೆ ಗುಂಡಿಗಳಿರೋದು 8195, ಮುಚ್ಚಿರುವಂಥ ಗುಂಡಿಗಳ ಸಂಖ್ಯೆ 8064, ಬಾಕಿ ಗುಂಡಿಗಳನ್ನು ಮುಚ್ಚಬೇಕಾಗಿರೋದು 131. ಇನ್ನು ಬೆಂಗಳೂರು ಉತ್ತರ ರಸ್ತೆ ಗುಂಡಿಗಳಿರೋದು 18246, ಮುಚ್ಚಿರುವ ಗುಂಡಿಗಳ ಸಂಖ್ಯೆ 17788, ಬಾಕಿ ಗುಂಡಿಗಳಿರೋದು 458. ಬೆಂಗಳೂರು ಸೌತ್ಗೆ ಹೋಗೋಣ, ರಸ್ತೆ ಗುಂಡಿಗಳಿರೋದಲ್ಲಿ 4634, ಮುಚ್ಚಿರುವ ಗುಂಡಿಗಳ ಸಂಖ್ಯೆ 4443, ಬಾಕಿ ಇರೋದು 191. ಇಡೀ ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ಕೂಡ ಎಷ್ಟು ಗುಂಡಿಗಳಿದೆ, ಎಷ್ಟು ಗುಂಡಿಗಳನ್ನು ಮುಚ್ಚಿದ್ದಾರೆ, ಎಷ್ಟು ಗುಂಡಿಗಳು ಬಾಕಿ ಇದೆ, ಪಿನ್ ಟು ಪಿಂಟ್ ಲೆಕ್ಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವುಗಳನ್ನು ಯಾವಾಗ ಮುಚ್ತೀರಿ, ಜನ ಯಾವುದೇ ಚಿಂತೆ ಇಲ್ಲದೆ, ಯಾವುದೇ ಭಯ ಇಲ್ಲದೆ ಆರಾಮಾಗಿ ಓಡಾಡುವಂತಹ ಅನುಕೂಲಕರ ವಾತಾವರಣ ಯಾವಾಗ ಸೃಷ್ಟಿ ಮಾಡ್ತೀರಿ, ವಿಚಾರ ಮಾಡಿ.